ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಈ ಸಮಯದಲ್ಲಿ ತಮಗೆಲ್ಲರಿಗೂ ಈ ಒಂದು ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ, ಈ ಸಮಯದಲ್ಲಿ ನಾವು ಸಿ ಇ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ GPSTR, ಆಮೇಲೆ HSTR, PSTR, ಅದೇ ರೀತಿಯಾಗಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಅಧ್ಯಾಯಗಳನ್ನು, ಅಂದರೆ 6ನೇ ತರಗತಿಯಿಂದ ಹಿಡಿದು 12ನೇ ತರಗತಿಯ ಎಲ್ಲ ಅಧ್ಯಾಯಗಳನ್ನು ಮುಗಿಸುವ ಒಂದು ಯೋಜನೆಯೊಂದಿಗೆ ಈ ಒಂದು ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಅದರ ಒಂದು ಸದುಪಯೋಗವನ್ನು ಪಡಿಸಿಕೊಳ್ತಕ್ಕಂಥವೆಲ್ಲರೂ ಈ ಕ್ಲಾಸನ್ನು ಬಿಡದೆ ವೀಕ್ಷಿಸಿ. ಅದಕ್ಕೆ ನೀವು ಏನಪ್ಪ ಅಂದ್ರೆ ಒಂದು ಕಮೆಂಟನ್ನು ಮಾಡೋದ್ರ ಮುಖಾಂತರ ನಮ್ಮ ಕ್ಲಾಸನ್ನು ಬೆಳೆಸಿ ಅಂತ ಹೇಳ್ತಾ, ಹಾಗಾದರೆ ಈ ಸಮಯದಲ್ಲಿ 6ನೇ ತರಗತಿಯ 6ನೇ ಅಧ್ಯಾಯವಾಗಿರ್ತಕ್ಕಂಥ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳ ಬಗ್ಗೆ ನೋಡುವಾಗ, ಹಾಗಾದ್ರೆ ನೋಡ್ರಿ, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಇಲ್ಲಿಯವರೆಗೆ ನಾವು 6ನೇ ತರಗತಿಯ 5 ಅಧ್ಯಾಯಗಳನ್ನು ನೋಡಿಕೊಂಡೆವು. ಈಗ 6ನೇ ಅಧ್ಯಾಯವಾಗಿರ್ತಕ್ಕಂತಹ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳ ಬಗ್ಗೆ ನೋಡೋಣ. ಹಾಗಾದರೆ ನೋಡ್ರಿ, ಇದರ ಬಗ್ಗೆ ಈ ಸಮಯದಲ್ಲಿ ನೋಡುವಾಗ ಸಂಗಮ ಸಾಹಿತ್ಯ ಮತ್ತು ಸಂಗಮ ಯುಗ, ಈ ಎರಡು ಒಂದು ಯುಗದ ಬಗ್ಗೆ ನಾವು ನೋಡುವಾಗ, ಈ ಕನ್ನಗಿ ಅಂತಕ್ಕಂಥವರು ಶಿಲಾಪತಿಗಾರಂ ಎಂಬ ಒಂದು ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿಯಾಗಿದ್ದಾರೆ. ಏನ್ರಿ, ಕನ್ನಗಿ ಎಂಬ ಒಬ್ಬ ಮಹಾ ಸ್ತ್ರೀಯು ಶಿಲಪದಿಗಾರಂ ಎಂಬ ಪ್ರಾಚೀನ ಒಂದು ತಮಿಳು ಮಹಾಕಾವ್ಯದ ಏನಾಗಿದ್ದಾರಪ್ಪ ಅಂದ್ರೆ ಕಥಾನಾಯಕಿಯಾಗಿದ್ದಾರೆ. ಅದು ಈ ಮಹಾಕಾವ್ಯವು ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿದೆ. ಮಹಾಕಾವ್ಯ ಯಾವ್ದ್ರಿ, ಶಿಲಪದಿಗಾರಂ ಅಂತಕ್ಕಂಥದ್ದು ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿದೆ. ಅದರ ಜೊತೆಗೆ ಮಣಿ ಮೇಗಲೈ ಅಂತಕ್ಕಂತಹ ತಮಿಳರ ಇನ್ನೊಂದು ಮಹಾಕಾವ್ಯವನ್ನು ನೋಡ್ತಾ ಇದ್ದೀವಿ. ಒಂದು ಶಿಲಪದಿಗಾರಮ ಅಂದರೆ ಇನ್ನೊಂದು ಮಣಿ ಮೇಗಲೈ ಅಂತಕ್ಕಂಥವು. ಹಾಗಾದರೆ ಇದರ ಕಥಾನಾಯಕಿ ಮಣಿ ಮೇಗಲೈ, ಇದರ ಕಥಾನಾಯಕಿ ಮಣಿ ಮೇಗಲೈ. ಇದು ಮಣಿ ಮೇಗಲೈ ಅಂತಕ್ಕಂಥ ಒಂದು ಕಾವ್ಯದ ಕಥಾನಾಯಕಿ ಮಣಿ ಮೇಗಲೈ ಅಂತಕ್ಕಂಥವಳು. ಈ ಮಣಿ ಮೇಗಲೈ ಅಂತಕ್ಕಂಥವಳು ಕೋವಲನ ಮತ್ತು ಅವನ ದಾಸಿಯಾಗಿರ್ತಕ್ಕಂತಹ ಮಾಧವಿಯ ಮಗಳಾಗಿದ್ದಳು. ಯಾರೀ, ಈ ಮಣಿ ಮೇಗಲೈ ಅಂತಕ್ಕಂಥವು ಮಣಿ ಮೇಗಲೈನ ಒಂದು ಮಹಾಕಾವ್ಯದ ಕಥಾನಾಯಕಿಯಾಗಿರ್ತಕ್ಕಂಥ ಮಣಿ ಮೇಗಲೈ ಅಂತಕ್ಕಂಥವಳು ಕೋವಲನ ಮತ್ತು ಅವನ ದಾಸಿಯಾಗಿರ್ತಕ್ಕಂತಹ ಮಾಧವಿಯ ಮಗಳಾಗಿದ್ದಳು. ಅವಳೇ ಮುಂದೆ ಏನು ಮಾಡ್ತಾಳಪ್ಪ ಅಂದ್ರೆ, ಈ ಬೌದ್ಧ ಸನ್ಯಾಸಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಅಲ್ಲಿ ಬಡವರ ಹಸಿವು, ರೋಗ ರುಜಿನಗಳನ್ನು ಸಹ ನಿವಾರಣೆ ಮಾಡಿದಳು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ತಮಿಳರ 2 ಮಹಾಕಾವ್ಯಗಳು ಯಾವಪ್ಪ ಅಂದ್ರೆ ಶಿಲಪದಿಗಾರಮ ಮತ್ತು ಮಣಿ ಮೇಗಲೈ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ತಮಿಳರ ಜನಪ್ರಿಯ ನೀತಿಯ ಗ್ರಂಥ ಒಂದು ಈ ನಮ್ಮ ಕಾವ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಅದು ಯಾವ್ದು ರೀ, ತಿರುಕುರಳ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ತಿರುಕುರಳ ಒಂದು ಗ್ರಂಥದ ರಚನೆಕಾರನೇ ತಿರುವಳ್ಳುವರ ಅಂತೇಳಿ ನೋಡ್ತಾ ಇದ್ದೀವಿ. ಈ ತಿರುವಳ್ಳುವರ ಅಂತಕ್ಕಂಥವನು ಸಂಗಮ ಯುಗದ ಅತ್ಯಂತ ಮಹತ್ವದ ಕವಿಯಾಗಿದ್ದ. ಹಾಗಾದರೆ ತಿರು ಎಂದರೆ ಶ್ರೀ ಎಂಬ ಅರ್ಥವನ್ನು ಕೊಡುತ್ತದ. ಕುರುಳು ಎಂದರೆ ಚಿಕ್ಕದು ಎಂಬ ಅರ್ಥವನ್ನು ಕೊಡುತ್ತದೆ. ತಿರು ಎಂದರೆ ಶ್ರೀ, ಕುರುಳು ಎಂಬುದರ ಅದು ಚಿಕ್ಕದು. ಅಂದ್ರೆ ಕುರುಳ್ ಕೇವಲ 1 ಸಾಲಿನ ಪದ್ಯ ಆಗಿದೆ, ಆದರೂ ಅದರಲ್ಲಿ ಅರ್ಥ ಬಹಳಷ್ಟು ಹಿರಿದಾದದ್ದು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಕುರುಳ ಕುರಿತು ನೋಡುವಾಗ ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತ ಸಾಗರಗಳನ್ನು ಅಡಗಿಸಿದಂತೆಂದು ಹೇಳಲಾಗಿದೆ. ಗೊತ್ತಾತ್ರಿ, ಈ ಒಂದು ತಮಿಳರ 2 ಮಹಾಕಾವ್ಯಗಳು ಶಿಲಪದಿಗಾರಮ ಮತ್ತು ಮಣಿ ಮೇಗಲೈ. ಅದರ ಜೊತೆಗೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ತಿರುಕುರುಳ ಅಂತಕ್ಕಂಥದ್ದು, ಅದರ ರಚನೆಕಾರ ತಿರುವಳ್ಳುವರ. ತಿರುಕುರಳ ಅಂದರೆ ತಿರು ಎಂದರೆ ಶ್ರೀ, ಕುರುಳೈ ಎಂದರೆ ಚಿಕ್ಕದು. ಅಂದ್ರೆ ಕುರುಳೈ ಅಂದರೆ 1 ಸಾಲಿನ ಪದ್ಯ. ಆದರೆ ಆ ಕುರುಳನ ಕುರಿತು ನೋಡುವಾಗ ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತ ಸಾಗರಗಳನ್ನು ಅಡಗಿಸಿದಂತೆ ಎಂಬ ಅರ್ಥವನ್ನು ಕೊಡುತ್ತದೆ. ಹಾಗಾದರೆ ಇಲ್ಲಿ ನಾವು ನೋಡುವಾಗ ಶಿಲಪದಿಗಾರಮ, ಮಣಿ ಮೇಗಲೈ, ಆನಂತರ ತಿರುಕುರಳ್ ಎಂಬತಕ್ಕಂತಹ 3 ಪ್ರಾಚೀನ ಕಾಲಕ್ಕೆ ಸೇರಿರ್ತಕ್ಕಂಥ ಕೆಲವು ಕೃತಿಗಳನ್ನು ನೋಡ್ತಾ ಇದ್ದೇವೆ. ಇವನ್ನೆಲ್ಲ ಒಟ್ಟಾಗಿ ನಾವು ಸಂಗಮ ಸಾಹಿತ್ಯ ಅಂತೇಳಿ ಕರಿತಾ ಇದ್ದೀವಿ. ಏನು ಕರಿತಾ ಇದ್ದೀವಿ? ಶಿಲಪದಿಗಾರಮ್ಮ, ಮಣಿ ಮೇಗಲೈ, ತಿರುಕುರಳ, ಇವುಗಳನ್ನ ಒಟ್ಟಾಗಿ ನಾವು ಸಂಗಮ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಮಧುರೈ ಪಾಂಡ್ಯದ ದೊರೆಗಳು ತಮ್ಮ ರಾಜಧಾನಿಯಾಗಿರ್ತಕ್ಕಂಥ ಮಧುರೈಯಲ್ಲಿ ತಮಿಳು ಸಂಘವನ್ನು, ಅಂದ್ರೆ ತಮಿಳು ಸಾಹಿತ್ಯ ಸಂಘವನ್ನು ಸ್ಥಾಪಿಸಿ ಅಲ್ಲಿ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದರು.
ಯಾರು? ಮಧುರೈನ ಪಾಂಡ್ಯರು ತಮ್ಮ ರಾಜಧಾನಿಯಾಗಿರ್ತಕ್ಕಂಥ ಮಧುರೈನಲ್ಲಿ ತಮಿಳು ಸಂಗಮ ಅಂದರೆ ತಮಿಳು ಸಾಹಿತ್ಯ ಸಂಘವನ್ನು ಸ್ಥಾಪಿಸಿ ಆ ಕವಿಗಳ ಆಶ್ರಯ ಕೊಟ್ಟಿರ್ತಾರೆ. ಆ ಕವಿಗಳು ತಮ್ಮ ಕೃತಿಗಳನ್ನು ಪರಿಶೀಲನೆಗಾಗಿ ಸಂಘಕ್ಕೆ ಒಪ್ಪಿಸುವ ಪರಿಪಾಠ ಇತ್ತು. ಯಾವುದೇ ಕವಿಗಳು ಕೃತಿಯನ್ನು ರಚಿಸಿದರೆ ಅದನ್ನು ಏನು ಮಾಡಿದ್ರಿ? ಆ ಒಂದು ಸಂಘಕ್ಕೆ ಒಪ್ಪಿಸುವ ಪರಿಪಾಠವಿತ್ತು. ಹಾಗಾದರೆ ಸಂಗಮ ಸಾಹಿತ್ಯ ರಚನೆ ಸುಮಾರು 5 ಶತಮಾನಗಳ ಕಾಲ ಮುಂದುವರಿತೈತೆ ನೋಡ್ರಿ. 5 ಶತಮಾನಗಳ ಕಾಲಾವಧಿಯನ್ನು ಸಂಗಮ ಯುಗ ಅಂತ ಕರಿತಾ ಇದ್ದಾರೆ. ಹೌದಲ್ರಿ? ಸಂಗಮ ಸಾಹಿತ್ಯ ಅಂತಕ್ಕಂಥದ್ದು ಎಷ್ಟ್ರಿ? ಸುಮಾರು 5 ಶತಮಾನಗಳ ಕಾಲ. ಎಷ್ಟು ಶತಮಾನಗಳ ಕಾಲ? 5 ಶತಮಾನಗಳ ಕಾಲ ಏನು ಮಾಡ್ತೈತ್ರಿ? ಮುಂದುವರಿತದ. ಅದನ್ನು ಸಂಗಮ ಯುಗ ಅಂತ ಕರಿತಾ ಇದ್ದೀವಿ. ಸಂಗಮ ಸಾಹಿತ್ಯ ಕೃತಿಗಳಲ್ಲಿ ಅಂದಿನ ಅರಸ ಮನೆತನಗಳು ಚೋಳ, ಚೇರ ಮತ್ತು ಪಾಂಡ್ಯ. ನೋಡ್ರಿ, ಚೋಳ, ಚೇರ ಮತ್ತು ಪಾಂಡ್ಯರ ರಾಜ್ಯರ ಆಳ್ವಿಕೆ ಮತ್ತು ಆ ಕಾಲದ ಜನಜೀವನದ ವರ್ಣನೆಯನ್ನು ಸಹ ನಾವು ಸಂಗಮ ಸಾಹಿತ್ಯದಲ್ಲಿ ನೋಡ್ತಾರೆ. ಪ್ರಶ್ನೆ ಕೇಳಬಹುದು ರೀ. ಮೊನ್ನೆ ಇದನ್ನು ಟಿಲಿ ಕೇಳಿದ್ದಾರೆ ನೋಡ್ರಿ. ಏನಂತಪ್ಪ ಅಂದ್ರೆ ಸಂಗಮ ಯುಗ ಕಾಲದ ರಾಜ್ಯ ಮನೆತನಗಳು ಯಾವ್ಯಾವು ಅಂತ ಕೇಳಿದಾರೆ. ಒಂದು ಚೋಳ, ಚೇರ ಮತ್ತು ಪಾಂಡ್ಯರು ಅಂತಕ್ಕಂಥದ್ದಿದೆ. ಹಾಗಾದರೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆ ಇದೆ. ಹಾಗಾದರೆ ದಕ್ಷಿಣ ಭಾರತದ ರಾಜ್ಯ ಮನೆತನಗಳನ್ನು ನೋಡುವಾಗ ನೋಡ್ರಿ, ದಕ್ಷಿಣ ಭಾರತದ ರಾಜ್ಯ ಮನೆತನಗಳು ಪ್ರಮುಖವಾಗಿರ್ತಕ್ಕಂಥ ರಾಜ್ಯ ನೋಡ್ರಿ ಹೆಂಗೆ ನೋಡ್ರಿ ರಾಜ್ಯ ಮನೆತನಗಳು. ಮೊದಲನೇದಾಗಿ ಶಾತವಾಹನರ ಅಂತಕ್ಕಂಥ ರಾಜ್ಯ ಮನೆತನ. ಹಾಗಾದರೆ ಅವರ ಮನೆತನದ ಪ್ರಸಿದ್ಧ ರಾಜಧಾನಿ ಮಹಾರಾಷ್ಟ್ರದ ಪೈಠಾಣ. ಶಾತವಾಹನರ ರಾಜಧಾನಿ ಮಹಾರಾಷ್ಟ್ರದ ಪೈಠಾಣ. ಪ್ರಮುಖ ರಾಜ ಗೌತಮಿಪುತ್ರ ಶಾತಕರ್ಣಿ. ಇನ್ನು ಕದಂಬರ ಒಂದು ಮನೆತನವನ್ನು ನೋಡುವಾಗ ಅದು ಬನವಾಸಿ. ಹಾಗಾದರೆ ಪ್ರಸಿದ್ಧ ಅರಸ ಮಯೂರವರ್ಮ. ಗಂಗರ ರಾಜಧಾನಿಯನ್ನು ನೋಡುವಾಗ ತಲಕಾಡು. ರಾಜ ದುರ್ವಿನಿತ. ಇನ್ನು ಚಾಲುಕ್ಯರ ರಾಜಮನೆತನವನ್ನು ನೋಡುವಾಗ ಅದರ ರಾಜಧಾನಿ ಬಾದಾಮಿ. ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶ. ಇನ್ನು ಪಲ್ಲವರ ಒಂದು ಆಡಳಿತವನ್ನು ನೋಡುವಾಗ ಪಲ್ಲವರ ರಾಜಧಾನಿ ಕಂಚಿ. ಪ್ರಸಿದ್ಧ ಅರಸ ನರಸಿಂಹ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ರಾಷ್ಟ್ರಕೂಟರ ಒಂದು ಮನೆತನ ನೋಡುವಾಗ ರಾಜಧಾನಿ ಮಾನ್ಯಕೇಟ. ಆಮೇಲೆ ಪ್ರಸಿದ್ಧ ಅರಸ ಅಮೋಘ ವರ್ಷ ನೃಪತುಂಗ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ಕಲ್ಯಾಣ ಚಾಲುಕ್ಯರ ರಾಜಧಾನಿ ಅಂದಾಗ ಬಸವ ಕಲ್ಯಾಣ. ಪ್ರಸಿದ್ಧ ಅರಸ 6ನೇ ವಿಕ್ರಮಾದಿತ್ಯ ಅಂತ ನೋಡ್ತಾ ಇದ್ದೀವಿ. ಇನ್ನು ಹೊಯ್ಸಳರ ಒಂದು ಮನೆತನ ಬಗ್ಗೆ ನೋಡುವಾಗ ರಾಜಧಾನಿ ದ್ವಾರ ಸಮುದ್ರ. ಪ್ರಸಿದ್ಧ ಅರಸ ವಿಷ್ಣುವರ್ಧನ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ಚೋಳರ ರಾಜಧಾನಿಯನ್ನು ನೋಡುವಾಗ ತಂಜಾವೂರಿನ ಏನ್ರಿ ತಮಿಳುನಾಡಿನ ತಂಜಾವೂರು. ಪ್ರಸಿದ್ಧ ಅರಸ ರಾಜರಾಜ ಚೋಳ ಅಂತೇಳಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಏನು ಮಾಡ್ಬೋದ್ರಿ? ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ. ಇದು ನೋಡ್ರಿ ಬಹಳಷ್ಟು ಚಂದ ಪಾಯಿಂಟ್ಸ್ ಇದೆ ನೋಡ್ರಿ. ರಾಜ್ಯ ಮನೆತನ, ರಾಜಧಾನಿ, ಪ್ರಮುಖ ರಾಜ್ಯರು ಇವುಗಳನ್ನೆಲ್ಲ ನೀವು ನೋಟ್ಸ್ ಮಾಡುವುದಾದರೆ ನಿಮಗೆ ಏನಾಗಬಹುದು ರೀ? ಪರೀಕ್ಷೆಗೆ ಬಹಳಷ್ಟು ಅನುಕೂಲ ಆಗ್ತದೆ. ಹಾಗಾದ್ರೆ ಶಾತವಾಹನರ ನೋಡುವಾಗ ಶಾತವಾಹನರ ಸಾಮ್ರಾಜ್ಯ ನೋಡ್ರಿ, ಅವರ ಭರಕುಚ್ಚ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ, ಕಲ್ಯಾಣ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ, ನಾಶಿಕ್ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ, ಆನಂತರ ಸೋಪಾರ್ ಅಂತಕ್ಕಂಥದ್ದು, ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಂತ ನೋಡ್ತಾ ಇದ್ದೀವಿ, ಕಾರ್ಲೆ, ಸನ್ನತಿ, ಅಮರಾವತಿ, ನಾಗಾರ್ಜುನಕೊಂಡ, ಧಾನ್ಯ ಕಟಕ, ಬನವಾಸಿ, ಚಂದ್ರವಳ್ಳಿ, ಬ್ರಹ್ಮಗಿರಿ ಇವೆಲ್ಲ ಶಾತವಾಹನರ ರಾಜಧಾನಿಗಳಾಗ್ಯಾವ. ಇಲ್ಲಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಪ್ರಾಚೀನ ಕಾಲದಲ್ಲಿ ಶಾತವಾಹನ ಎಂಬ ರಾಜವಂಶವು ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳ್ತಾ ಇತ್ತು. ಯಾವ್ಯಾವ ನೋಡ್ರಿ? ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಂತ ನೋಡ್ತಾ ಇದ್ದೀವಿ ನಾವು. ಅಂದರೆ ಈಗಿನ ಪೈಠಾಣ ಈ ಶಾತವಾಹನರ ರಾಜಧಾನಿ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೌದಿಲ್ಲ? ನಕ್ಷೆ ನೋಡ್ರಿ, ಇಲ್ಲೆಲ್ಲ ಶಾತವಾಹನರ ಸಾಮ್ರಾಜ್ಯ ಇದೆ. ಹಾಗಾದರೆ ಗೌತಮಿಪುತ್ರ ಶಾತಕರ್ಣಿ. ಗೌತಮಿಪುತ್ರ ಶಾತಕರ್ಣಿಯು ಶಕ, ಯವನ, ಪಹಲವ ಎಂಬ ವಿದೇಶಿ ರಾಜ್ಯ ಮನೆತನಗಳನ್ನು ಸೋಲಿಸಿದ. ಹಾಗಾಗಿ ಅದನ್ನು ಶಕ, ಯವನ, ಪಹಲವರ ನಿಷೂದಕ ಏನಂತ ಕರೀತಾರೆ? ಶಕ, ಯವನ, ಪಹಲವರ ಏನಂತ ಕರೀತಾರೆ? ನಿಷೂದಕ ಅಂತೇಳಿ ಇತಿಹಾಸಕಾರರು ಕರೀತಾರ. ಏನಂತ ಕರೀತಾರೆ? ನಿಷೂದಕ ಅಂತೇಳಿ ಕರೀತಾರ. ಯಾರನ್ನ? ಗೌತಮಿಪುತ್ರ ಶಾತಕರ್ಣಿಯನ್ನ. ಹೌದಲ್ರಿ? ಹಾಗಾದ್ರೆ ಈತ ಅವರನ್ನು ಸೋಲಿಸಿದೆ. ಶಕರ ನಹಪಾನನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮರುಮುದ್ರಿಸಿದನು. ಕೊಂಕಣ, ಸೌರಾಷ್ಟ್ರ, ಮಾಳ್ವ,
ಬಿರಾರ ಮೊದಲಾದ ಪ್ರದೇಶಗಳಲ್ಲಿ ಅವನ ರಾಜ್ಯ ಏನಾಗಿತ್ತು ವಿಸ್ತರಿಸಿತು ಅಂತೇಳಿ ನೋಡ್ತಾ ಇದ್ದೀವಿ. ಹೌದಲ್ರಿ? ಯಾವ್ರಿ? ಕೊಂಕಣ, ಸೌರಾಷ್ಟ್ರ, ಮಾಳ್ವ, ಬಿರಾರ ಇವೆಲ್ಲ ಅವನ ಒಂದು ಸಾಮ್ರಾಜ್ಯದಲ್ಲಿ ವಿಸ್ತರಿಸಿತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಅವನು ತ್ರಿಸಮುದ್ರ ತೋಯಪಿತ ವಾಹನ ಅಂದ್ರೆ ಆ 3 ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನುಳ್ಳ ವಾಹನವಾಗಿ ಉಳ್ಳವನೇ ಸಮುದ್ರ ತೋಯಪಿತ ವಾಹನ ಅಂತ ಕರೀತಾರೆ ಎಂಬ ಬಿರುದನ್ನು ಸಹ ಆತ ಹೊಂದಿದ ಅಂಥೇಳಿ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಇನ್ನು ಮುಂದೆ ನಾವು ನೋಡುವಾಗ ಧರ್ಮ ಮತ್ತು ಸಮಾಜ. ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಶಾತವಾಹನರು ಯಾವ ಧರ್ಮದ ಅನುಯಾಯಿಗಳಾಗಿದ್ದಾರೆ? ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರ ಅಂತೇಳಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅಶ್ವಮೇಧ ಮೊದಲಾದ ಯಜ್ಞ ಯಾಗಾದಿಗಳನ್ನ ಸಹ ಇವರು ಮಾಡ್ತಾ ಇದ್ದಾರೆ. ಅವರ ಸಾಮ್ರಾಜ್ಯದಲ್ಲಿ ನಾವು ನೆಲೆಸಿರ್ತಕ್ಕಂಥ ವಿದೇಶಿಯರು ಹಿಂದೂ ಧರ್ಮ ಅಥವಾ ಬೌದ್ಧ ಮತವನ್ನು ತಾವಾಗೇ ಸ್ವೀಕರಿಸಿ ಇಲ್ಲಿನ ದೇವತೆಗಳ ಹೆಸರನ್ನು ಸಹ ಇಟ್ಟುಕೊಂಡರು. ನೋಡ್ರಿ ಏನ್ರಿ, ಈ ಒಂದು ಸಾಮ್ರಾಜ್ಯದಲ್ಲಿ ಶಾತವಾಹನರ ಸಾಮ್ರಾಜ್ಯದಲ್ಲಿ ನೆಲೆಸಿರ್ತಕ್ಕಂಥ ವಿದೇಶಿಯರು ಹಿಂದೂ ಧರ್ಮವನ್ನು ಮತ್ತು ಬೌದ್ಧ ಧರ್ಮವನ್ನು ತಾವಾಗಿ ಸ್ವೀಕರಿಸಿ ಅಲ್ಲಿ ದೇವತೆಗಳ ಹೆಸರನ್ನು ಸಹ ಇಟ್ಟುಕೊಳ್ತಾರೆ. ಶಿವ ವಿಷ್ಣುವನ್ನು ಪೂಜಿಸಿದರು, ಸಮಾಜದಲ್ಲಿ ಒಂದಾಗಿ ಬಾಳಿದರು. ಸ್ತ್ರೀಯರಿಗೆ ಗೌರವದ ಸ್ಥಾನಮಾನವಿತ್ತು. ಅದು ಶಾತವಾಹನರ ಕಾಲದಲ್ಲಿ. ಯಾರ ಕಾಲದಲ್ಲಿ ಅಂದರೆ ಶಾತವಾಹನರ ಕಾಲದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನಮಾನವಿತ್ತು. ಅವರು ಆಸ್ತಿ ಪಾಸ್ತಿಯನ್ನು ಹೊಂದಿದ್ದು ಧಾರ್ಮಿಕ ಕೇಂದ್ರಗಳಿಗೆ ಅಪಾರ ದಾನವನ್ನು ನೀಡ್ತಾ ಇದ್ದರು. ಹಾಗಾದರೆ ನೋಡುವಾಗ ಈ ಒಂದು ಶಾತವಾಹನರ ಕಾಲದಲ್ಲಿ ಸಾಹಿತ್ಯ ಮತ್ತು ಶಿಕ್ಷಣವನ್ನು ನೋಡ್ತಾ ಇದ್ದೀವಿ. ಪ್ರಾಕೃತ ಭಾಷೆಯು ಶಾತವಾಹನರ ಆಡಳಿತದ ಭಾಷೆಯಾಗಿತ್ತು. ಪ್ರಾಕೃತ ಭಾಷೆಯು ಶಾತವಾಹನರ ಆಡಳಿತದ ಭಾಷೆಯಾಗಿತ್ತು. ಅವರ ಶಾಸನಗಳು ಕೂಡ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿವೆ. ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿವೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಲ ಎಂಬ ರಾಜನು ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ಯಾವ ಭಾಷೆಯಲ್ಲಿ ಬರ್ತಾನೆ? ಪ್ರಾಕೃತ ಭಾಷೆಯಲ್ಲಿ ರಚನೆ ಮಾಡ್ತಾನೆ. ಹಾಲ ಎಂಬ ರಾಜನು ಗಾಥಾ ಸಪ್ತಿ ಎಂಬ ಕೃತಿಯನ್ನು ಪ್ರಾಕೃತ ಭಾಷೆಯಲ್ಲಿ ರಚನೆ ಮಾಡ್ತಾನೆ. ಗುಣಾಢ್ಯನು ಒಡ್ಡ ಕಥಾ ಮತ್ತು ಸರ್ವವರ್ಮನ ಕಾತಂತ್ರ ವ್ಯಾಕರಣ ಎಂಬ ಕೃತಿಗಳನ್ನು ಸಹ ಬರೆದನು ಅಂತೇಳಿ ನೋಡ್ತಾ ಇದ್ದೀವಿ. ಗುಣಾಢ್ಯನು ಒಡ್ಡ ಕಥಾ ಮತ್ತು ಸರ್ವವರ್ಮನ ಕಾತಂತ್ರ ವ್ಯಾಕರಣ ಎಂಬ ಕೃತಿಗಳನ್ನು ಸಹ ಬರಿತಾನ ಅಂತೇಳಿ ನೋಡ್ತೇವೆ. ಹೌದಲ್ರಿ? ಹಾಗಾದ್ರೆ ಗುಣಾಢ್ಯ ಅಂತಕ್ಕಂಥವನು ಏನು ಮಾಡ್ಯಾನಪ್ಪ ಅಂದ್ರೆ ಈತ ಒಡ್ಡ ಕಥಾವನ್ನ ಬರಿತಾನ. ಹೌದಲ್ರಿ? ಸರ್ವವರ್ಮನ ಕಾತಂತ್ರ ವ್ಯಾಕರಣವನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಶಿಕ್ಷಣಕ್ಕಾಗಿ ಅಗ್ರಹಾರಗಳನ್ನು ಸ್ಥಾಪಿಸಿ ಮಾಡಿದ್ರು. ಹಾಗಾದ್ರೆ ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ತಾಳಗುಂದ ಅಂದ್ರೆ ಅದಕ್ಕೆ ಸ್ಥಾನ ಕುಂದೂರು ಅಂತ ಕರೀತಾರೆ. ಇದು ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು. ಹೌದಲ್ರಿ? ಯಾರ ಕಾಲದಲ್ಲಿದ? ಶಾತವಾಹನರ ಕಾಲದಲ್ಲಿ ಇರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ತಾಳಗುಂದ ಎಂಬುದು ಒಂದು ಶಿಕ್ಷಣ ಕೇಂದ್ರವಾಗಿತ್ತು. ಹಾಗಾದ್ರೆ ಈ ಶಾತವಾಹನರು ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆ ನೀಡಿದರು? ಶಾತವಾಹನರು ವಾಸ್ತುಶಿಲ್ಪಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ನೀಡಿದ್ದಾರೆ. ಹಾಗಾದರೆ ಅವರು 3 ವಿಧದ ಬೌದ್ಧ ರಚನೆಗಳನ್ನು ರಚನೆ ಮಾಡ್ಯಾರ. ಅವುಗಳಂದರೆ ಒಂದು ಚೈತ್ಯ, ಒಂದು ವಿಹಾರ, ಒಂದು ಸ್ತೂಪ. ಹಾಗಾದ್ರೆ ಚೈತ್ಯ ಅಂದರೆ ಏನಪ್ಪಾ ಅಂದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ನಾವು ಚೈತ್ಯ ಅಂತೇಳಿ ಕರಿತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ? ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ನಾವು ಚೈತ್ಯ ಅಂತೇಳಿ ಕರಿತಾ ಇದ್ದೀವಿ. ಅನಂತರ ಬೌದ್ಧ ಭಿಕ್ಷುಕಗಳ ನಿವಾಸವನ್ನು ನಾವೇನಂತ ಕರಿತಾ ಇದ್ದೀವಿ? ವಿಹಾರ. ನೋಡ್ರಿ, ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಚೈತ್ಯವೆಂದರೆ ಬೌದ್ಧ ಭಿಕ್ಷುಕಗಳ ನಿವಾಸವನ್ನು ನಾವು ವಿಹಾರ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಶಾತವಾಹನರ ರಚನೆಗಳು ಭಾರಿ ಬಂಡೆಗಳನ್ನು ಕೊರೆದು ಮಾಡಿರ್ತಕ್ಕಂತಹ ಚೈತ್ಯ ಮತ್ತು ವಿಹಾರಗಳನ್ನು ಸಹ ನಾವು ಶಾತವಾಹನರ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಶಾತವಾಹನರ ಕಾಲದಲ್ಲಿ ಚೈತ್ಯ ಮತ್ತು ವಿಹಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ಚೈತ್ಯದಲ್ಲಿ ಬಹಳಷ್ಟು ದೊಡ್ಡದಾಗಿರ್ತಕ್ಕಂತಹ ಒಂದು ಏನಾಗಿದೆ? ಚೈತ್ಯಾಲಯವಾಗಿದೆ. ಅಷ್ಟೇ ಅಲ್ಲದೆ ಕನ್ನೇರಿ ಎಂಬಲ್ಲಿರುವ ಚೈತ್ಯವೂ ಸಹ ಪ್ರಸಿದ್ಧವಾಗಿದೆ. ಮಹಾರಾಷ್ಟ್ರದ ಕಾರ್ಲೆಯಲ್ಲಿ, ಕನ್ನೇರಿಯಲ್ಲಿ ಚೈತ್ಯ, ಅದರ ಚೈತ್ಯಗಳು ಬಹಳಷ್ಟು ಪ್ರಸಿದ್ಧವಾಗಿವೆ. ಅದ ಚೈತ್ಯಗಳ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಕರೆದು ಮಾಡಿರ್ತಕ್ಕಂಥ ವಿಹಾರಗಳದ ನೋಡ್ರಿ. ಹಾಗಾದ್ರೆ ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತಶಿಲೆಯ ಸ್ತೂಪವು ಕಲಾತ್ಮಕವಾಗಿದೆ ನೋಡ್ರಿ. ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತಶಿಲೆಯ ಸ್ತೂಪವು ಕಲಾತ್ಮಕವಾಗಿದೆ. ಅದು ಅದರ ಪಕ್ಕದಲ್ಲಿ.
ಇನ್ನು ಕರ್ನಾಟಕದ ಶಾತವಾಹನರ ರಚನೆಗಳಿಗೆ ಅವಶೇಷಗಳನ್ನು ನಾವು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ನೋಡ್ರಿ, ಪ್ರಶ್ನೆ ಕೇಳಬಹುದು, ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು? ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ನಾವು ಏನು ಮಾಡಬಹುದಪ್ಪ ಅಂದ್ರೆ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಕರ್ನಾಟಕದಲ್ಲಿ ನಾವು ಕಾಣಬಹುದು. ಕಲಬುರಗಿ ಜಿಲ್ಲೆಯ ಸನ್ನತಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ. ಇಲ್ಲಿ ಶಾತವಾಹನರ ಸಾವಿರಾರು ನಾಣ್ಯಗಳ ದೊರಕಾವ ನೋಡ್ರಿ. ಶಾತವಾಹನರ ಸಾವಿರಾರು ನಾಣ್ಯಗಳ ದೊರ್ತಾವ. ಹಾಗಾದ್ರೆ ವ್ಯಾಪಾರ ಮತ್ತು ಪಟ್ಟಣಗಳನ್ನು ನೋಡ್ತೀವ್ರಿ. ಶಾತವಾಹನರ ಕಾಲದಲ್ಲಿ, ಆಳ್ವಿಕೆಯ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ರಿ. ಯಾಕಂದ್ರೆ ಕಾರಣ ಏನಂದ್ರೆ ಇಲ್ಲಿ ವ್ಯಾಪಾರ ಭಾಳ ಬಿರುಸಾಗಿ ನಡೀತಿತ್ತು. ಆ ಬಿರುಸಾಗಿ ನಡೀತಿರ್ತಕ್ಕಂಥ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು ರೀ. ಹಾಗಾಗಿ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಆರ್ಥಿಕ ಸಮೃದ್ಧಿಯನ್ನು ಕಾಣ್ತವ್ರು. ಅಷ್ಟೇ ಅಲ್ಲದೆ ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ರಿ. ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರ ಕೇಂದ್ರ ಆಗಿದ್ ನೋಡ್ರಿ. ಅಂಥ ಪಟ್ಟಣಗಳನ್ನ ನಿಗಮಗಳು ಅಂತೇಳಿ ಶಾತವಾಹನರ ಕಾಲದಲ್ಲಿ ಕರಿತಾ ಇದ್ರಿ. ನಿಗಮಗಳೆಂದರೆ ಏನು ಅಂತ ಕೇಳಬಹುದ್ರಿ. ಆ ಹಲವು ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ದವು. ಅಂಥ ವ್ಯಾಪಾರ ಕೇಂದ್ರಗಳನ್ನ, ಅಂಥ ಪಟ್ಟಣಗಳನ್ನ ನಾವು ನಿಗಮಗಳು ಅಂತೇಳಿ ಕರಿತಾವೆ ಅಂತೇಳಿ ನೋಡ್ತಾ ಇದ್ದೀವಿ. ನಿಗಮಗಳೆಂದರೆ ಶಾತವಾಹನರ ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಹಾಗಾದರೆ ಆ ಪಟ್ಟಣಗಳನ್ನು ನಾವು ನಿಗಮಗಳಂತ ಕರಿತಾರೆ. ಗೊತ್ತಾದ್ರೆ ನಿಗಮಗಳಂದ್ರೆ ಶಾತವಾಹನರ ಕಾಲದ ಹಲವು ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ದವು. ಅಂಥ ಪಟ್ಟಣಗಳನ್ನು ನಾವು ನಿಗಮಗಳಂತೇಳಿ ಕರಿತಾ ಇದೀವಿ. ನೋಡ್ರಿ, ಮಹಾರಾಷ್ಟ್ರದ ಕಾರ್ಲಿಯಲ್ಲಿ ಚೈತ್ಯಾಲಯ ಐತೆ ನೋಡ್ರಿ, ಬೌದ್ಧರ ಪವಿತ್ರ ದೇವಾಲಯ. ಅದರ ಪಕ್ಕದಲ್ಲಿ ಸ್ತೂಪ, ಒಂದು ಅಮರಾವತಿ ಸ್ತೂಪ ಮಾದರಿನ ನೋಡ್ತಾ ಇದೀವಿ ನೋಡ್ರಿ. ಮಹಾರಾಷ್ಟ್ರದ ಪೈಠಾಣ, ಆಮೇಲೆ ಕಾರ್ಲೆ, ಕನ್ಹೇರಿ, ಜುನ್ನಾರ, ನಾಸಿಕ, ಆಂಧ್ರ ಪ್ರದೇಶದ ಧಾನ್ಯ ಕೋಟಕ ಅಂದರೆ ಧರಣಿ ಕೋಟೆ, ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಅಂದರೆ ಬನವಾಸಿ, ಇವನ್ನೆಲ್ಲ ಮುಂತಾದವುಗಳು ಏನಾಗ್ಯವ? ನಿಗಮಗಳಾಗಿದ್ದವು ಅಂತೇಳಿ ನೋಡ್ತಾ ಇದ್ದೇವೆ. ಇನ್ನು ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು. ಏನಂತ್ರಿ? ಶ್ರೇಣಿ ಎಂಬ ಸಂಘಗಳಿದ್ದು ನೋಡ್ರಿ. ಹಾಗಾದ್ರೆ ಶ್ರೇಣಿಗಳೆಂದರೆ ವ್ಯಾಪಾರಿಗಳು ರೀ ಮತ್ತು ವಿವಿಧ ಕಸುಬುದಾರರಿ. ಶ್ರೇಣಿ ಅಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ಸಂಘಗಳನ್ನು ನಾವು ಶ್ರೇಣಿಗಳಂತೇಳಿ ಕರಿತಾ ಇದ್ದೀವಿ. ನಿಗಮಗಳಂದ್ರೆ ಏನು ಅಂತಂದಾಗ ನಾವು ನೋಡಿದ್ರಿ, ಏನಪ್ಪ ಅಂದ್ರೆ ನಿಗಮಗಳಂದ್ರೆ ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಅಂಥ ಪಟ್ಟಣಗಳನ್ನ ನಾವು ನಿಗಮಗಳು ಅಂತ ಕರಿತಾ ಇದ್ದೀವಿ ಅಂತ ನೋಡಿದ್ರಿ. ಇನ್ನು ಅದರಲ್ಲಿ ಆ ನಿಗಮಗಳು ಯಾವಂದ್ರೆ ಮಹಾರಾಷ್ಟ್ರದ ಪೈಠಾಣ, ಕನ್ಹೇರಿ, ಜುನ್ನಾರ, ನಾಸಿಕ, ಆಂಧ್ರ ಪ್ರದೇಶದ ಧಾನ್ಯಕೋಟ ಅಂದ್ರೆ ಧರಣಿ ಕೋಟೆ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ, ಇವೆಲ್ಲ ಏನಾಗ್ಯಾವಪ್ಪ ಅಂದ್ರೆ ನಿಗಮಗಳಾಗ್ಯಾವ. ಇನ್ನು ಶ್ರೇಣಿ ಅಂದ್ರ ಪಟ್ಟಣಗಳಲ್ಲಿ ವಿವಿಧ ಶ್ರೇಣಿ ಎಂಬ ಸಂಘಗಳು ಅಂದ್ರೆ ಶ್ರೇಣಿಗಳೆಂಬ ಸಂಘಗಳಿದ್ದವು. ಶ್ರೇಣಿ ಎಂದರೆ ವ್ಯಾಪಾರಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ಸಂಘಗಳನ್ನು ನಾವು ಏನಂತ ಕರಿತಾ ಇದ್ದೀವಿ? ಶ್ರೇಣಿ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ಧಾನಿಕ ಶ್ರೇಣಿ ರೀ, ಹೌದಲ್ರಿ. ಅಲ್ಲಿ ಹಲವು ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ದು ಅವುಗಳನ್ನು ನಾವು ಏನಂತ ಕರೆದ್ರಿ? ನಿಗಮಗಳು. ಮಹಾರಾಷ್ಟ್ರದ ಪೈಠಾಣ, ಕಾರ್ಲೆ, ಕನ್ಹೇರಿ, ಜುನ್ನಾರ, ನಾಸಿಕ, ಅದೇ ರೀತಿಯಾಗಿ ಧಾನ್ಯ ಕಟಕ ಅಂದ್ರೆ ಧರಣಿ ಕೋಟೆ, ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ, ಹೌದ್ರಿ, ಅಂದ್ರೆ ಬನವಾಸಿ, ಇವೆಲ್ಲವೂ ನಿಗಮ. ಆದರೆ ಈ ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು. ಅಂದ್ರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ಸಂಘಗಳನ್ನು ನಾವು ಶ್ರೇಣಿಗಳಂತ ಕರಿತಾ ಇದ್ದೀವಿ. ಉದಾಹರಣೆ ಧಾನಿಕ ಶ್ರೇಣಿ ಎಂಬುದು ಧಾನ್ಯ ವ್ಯಾಪಾರಿಗಳ ಸಂಘವಾಗಿತ್ತು. ಅದೇ ರೀತಿ ಗಾಣಿಗ, ಕಂಬಾರ, ಕಂಚುಗಾರ, ಕುಂಬಾರ ಮತ್ತಿತರ ಕಸುಬುದಾರರು ತಮ್ಮ ತಮ್ಮ ಶ್ರೇಣಿಗಳನ್ನ ಕಟ್ಟಿಕೊಂಡಿದ್ದರು. ನೋಡ್ರಿ, ಶ್ರೇಣಿ ಅಂದರೆ ಗೊತ್ತಾತ. ಒಂದು ವ್ಯಾಪಾರಿಗಳು ಮತ್ತು ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ಸಂಘಗಳೇ ಅಲ್ಲಿ ಶ್ರೇಣಿಗಳಾಗಿದ್ದವು. ಅಷ್ಟೇ ಅಲ್ಲದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಧಾನಿಕ ಶ್ರೇಣಿ ಎಂಬುದು ಧಾನ್ಯ ವ್ಯಾಪಾರಿಗಳ ಸಂಘವಾಗಿತ್ತು. ಇದೇ ರೀತಿ ಗಾಣಿಗ, ಕಂಬಾರ, ಕಂಚುಗಾರ
ಕುಂಬಾರ ಮತ್ತಿತರ ಕಸುಬುದಾರರು ತಮ್ಮ ತಮ್ಮ ಶ್ರೇಣಿಗಳನ್ನ ಕಟ್ಟಿಕೊಂಡಿದ್ದರೆ ಶ್ರೇಣಿಗೊಬ್ಬ ಹಿರಿಯನಿದ್ದ, ಅವನನ್ನ ಶ್ರೇಷ್ಠಿ ಅಥವಾ ಶೆಟ್ಟಿ ಅಂತ ಕರೀತಾರೆ. ಕೇಳಬಹುದ್ರಿ, ನಿಗಮ ಅಂದ್ರೆ ಏನು? ಹಲವು ಪಟ್ಟಣಗಳು, ಅದು ಶಾತವಾಹನರ ಕಾಲದಲ್ಲಿ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಆ ವ್ಯಾಪಾರಿ ಕೇಂದ್ರಗಳನ್ನ ಅಂದ್ರೆ ಪಟ್ಟಣಗಳನ್ನ ನಿಗಮಗಳಂತೇಳಿ ಕರಿತಾ ಇದ್ರು. ಅಲ್ಲಿ ಮಹಾರಾಷ್ಟ್ರದ ಕಾರ್ಲೆ, ಆಮೇಲೆ ಕನ್ಹೇರಿ, ಆಮೇಲೆ ನಾಸಿಕ, ಆ ನಂತರ ನಾವು ನೋಡುವಾಗ ಜುನ್ನಾರ, ಇವೆಲ್ಲ ಇನ್ನು ನೋಡ್ರಿ ಕನ್ಹೇರಿ, ಇವೆಲ್ಲ ಏನು ಅದು ಮಹಾರಾಷ್ಟ್ರ ಅಂದ್ರೆ ಆಂಧ್ರ ಪ್ರದೇಶದ ನಾವು ಏನು ನೋಡ್ತೇವೆ ಧಾನ್ಯ ಕಟಕ ಅಂದ್ರೆ ಧರಣಿ ಆ ಕೋಟೆ ಅಂತ ನೋಡ್ತಾ ಇದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ, ಬನವಾಸಿ, ಹೌದಲ್ರಿ, ಇವುಗಳನ್ನ ನಾವು ನಿಗಮಗಳಂತ ಕರಿತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ನೋಡುವಾಗ ಶ್ರೇಣಿ ಅಂದರೆ ಆ ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು. ಶ್ರೇಣಿ ಅಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ಸಂಸ್ಥೆಗಳನ್ನು ನಾವು ಏನಂತ ಕರಿತಾ ಇದೀವಿ? ಶ್ರೇಣಿ ಅಂತ ಕರಿತಾ ಇದೀವಿ. ಉದಾಹರಣೆ ಧಾನಿಕ ಶ್ರೇಣಿ, ಹೌದಲ್ರಿ, ಗಾಣಿಗ, ಕಂಬಾರ, ಕಂಚುಗಾರ, ಹೌದಲ್ರಿ, ಮುಂತಾದ ಕಸಬುದಾರರಿದ್ರಿ. ಹಾಗಾದ್ರೆ ಶ್ರೇಣಿಗೊಬ್ಬ ಹಿರಿಯನಿರ್ತಾ ಇದ್ದ, ಅವನನ್ನೇ ಶೆಟ್ಟಿ ಅಥವಾ ಹೌದಲ್ರಿ, ಅವನನ್ನ ನಾವೇನಂತ ಕರಿತಾ ಇದೀವಿ? ಶ್ರೇಷ್ಠಿ ಅಥವಾ ಶೆಟ್ಟಿ ಅಂತೇಳಿ ಕರಿತಾ ಇದ್ರು. ಹಾಗಾದ್ರೆ ಈ ಶ್ರೇಣಿಗಳು ಆಧುನಿಕ ಬ್ಯಾಂಕ್ಗಳಂತೆ ಹಣಕಾಸು ವ್ಯವಹಾರನ ನಡೆಸ್ತಾ ಇದ್ರು. ಹೌದಲ್ರಿ, ಶ್ರೇಣಿಗೊಬ್ಬ ಹಿರಿಯನಿರ್ತಾ ಇದ್ದ, ಅವನನ್ನ ಶ್ರೇಷ್ಠಿ ಅಥವಾ ಶೆಟ್ಟಿ ಅಂತ ಕರಿತಾ ಇದ್ರು. ಈ ಶ್ರೇಣಿಗಳು ಈಗಿನ ಬ್ಯಾಂಕ್ಗಳು ಹೆಂಗೆ ಹಣಕಾಸು ವ್ಯವಹಾರ ನಡೆಸ್ತಾವ ನೋಡ್ರಿ, ಅದೇ ರೀತಿಯಾಗಿ ಅನೇಕ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕೈಗಾರಿಕಾ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಕೂಡ ಸಹ ವಿಶೇಷ ಬೆಂಬಲವನ್ನು ನೀಡ್ತಾ ಇದ್ರು. ಹಾಗಾದರೆ ಕಾರ್ಲೆಯ ಖ್ಯಾತ ಚೈತ್ಯಾಲಯವನ್ನು ಕಟ್ಟಿಸಿದವನೇ ಓರ್ವ ಶ್ರೇಷ್ಠಿಯಾಗಿದ್ದಾನೆ. ಕಾರ್ಲೆಯಲ್ಲಿ ದೊಡ್ಡ ಚೈತ್ಯಾಲಯ ನೋಡ್ತೀರಿ ನಾವು, ಆ ಚೈತ್ಯಾಲಯವನ್ನು ಕಟ್ಟಿಸಿದವನೇ ಯಾರಪ್ಪ ಅಂದ್ರೆ ಒಬ್ಬ ಶ್ರೇಷ್ಠಿಯಾಗಿದ್ದಾನೆ. ಹೌದಲ್ರಿ, ಯಾರಲ್ಲಿ ಶ್ರೇಣಿಗಳಲ್ಲಿ ಇರ್ತಕ್ಕಂಥ ಹಿರಿಯನೇ ಶ್ರೇಷ್ಠಿ ಅಥವಾ ಶೆಟ್ಟಿ ಅಂತೇಳಿ ನೋಡ್ತಾ ಇದೀವಿ. ಇನ್ನು ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಉದ್ದಕ್ಕೂ ಅನೇಕ ಬಂದರುಗಳಿದ್ದು ನೋಡ್ರಿ. ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಉದ್ದಕ್ಕೂ ಅನೇಕ ಬಂದರುಗಳಿದ್ದವು. ಪಶ್ಚಿಮ ತೀರದಲ್ಲಿ ಭರಕುಚ್ಚ ಅಂದರೆ ಈಗಿನ ಬ್ರೋಚ್, ಮುಂಬೈ ಸಮೀಪದ ಸೋಪಾರ, ಕಲ್ಯಾಣ ಮುಖ್ಯ ಬಂದರುಗಳು ಇದ್ದು ನೋಡ್ರಿ. ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಉದ್ದಕ್ಕೂ ಅನೇಕ ಬಂದರುಗಳು ಇದ್ದವು ರೀ. ಅದು ಪಶ್ಚಿಮ ತೀರದಲ್ಲಿ ಭರಕುಚ್ಚ ಅಂದರೆ ಈಗಿನ ಬ್ರೋಚ್, ಮುಂಬೈ ಸಮೀಪದ ಸೋಪಾರ, ಕಲ್ಯಾಣ ಮುಖ್ಯ ಬಂದರುಗಳು. ಇನ್ನು ಪೂರ್ವ ತೀರದಲ್ಲಿ ಕೂಡ ಅನೇಕ ಬಂದರುಗಳಿದ್ರಿ. ಹೌದಲ್ರಿ, ಪಶ್ಚಿಮ ತೀರದಲ್ಲಿ ಭರಕುಚ್ಚ, ಈಗಿನ ಬ್ರೋಚ್, ಮುಂಬೈ ಸಮೀಪದ ಸೋಪಾರ ಮತ್ತು ಕಲ್ಯಾಣ, ಇವು ಪಶ್ಚಿಮ ತೀರದಲ್ಲಿ ಕಂಡು ಬರ್ತಕ್ಕಂತಹ ಕರಾವಳಿ ತೀರದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಬಂದರುಗಳು. ಒಂದು ಭರಕುಚ್ಚ ಅಂದರೆ ಈಗಿನ ಬ್ರೋಚ್, ಅದೇ ರೀತಿಯಾಗಿ ಮುಂಬೈ ಸಮೀಪದಲ್ಲಿರ್ತಕ್ಕಂತಹ ಸೋಪಾರ ಮತ್ತು ಕಲ್ಯಾಣ. ಸೋಪಾರ ಮತ್ತು ಕಲ್ಯಾಣ ಇದು ಏನಪ್ಪಾ ಅಂದ್ರೆ ರೀ ಮುಂಬೈ ಸಮೀಪದಲ್ಲಿ ಕಂಡು ಬರ್ತಕ್ಕಂಥ ಬಂದರು. ಹೌದಲ್ರಿ, ಸೋಪಾರ ಮತ್ತು ಕಲ್ಯಾಣ. ಅದೇ ರೀತಿಯಾಗಿ ಪಶ್ಚಿಮ ತೀರದಲ್ಲಿ ಬ್ರೋಚ್ ಅನ್ನು ನೋಡ್ತಾ ಇದ್ದೀವಿ. ಬ್ರೋಚ್, ಈಗಿನ ಬ್ರೋಚ್, ಭರಕುಚ್, ಅನಂತೆಯಾಗಿ ಮುಂಬೈ ಸಮೀಪದ ಯಾವ್ಯಾವ್ರಿ ಸೋಪಾರ ಮತ್ತು ಕಲ್ಯಾಣ. ಇನ್ನು ಶಾತವಾಹನರ ಕಾಲದಲ್ಲಿ ಯುರೋಪಿಯನ್ ರೋಮನ್ ಸಾಮ್ರಾಜ್ಯದೊಡನೆ ಭಾರತ ವಾಣಿಜ್ಯ ಸಂಬಂಧ ಉತ್ತಮವಾಗಿತ್ತು ನೋಡ್ರಿ. ಶಾತವಾಹನರ ಕಾಲದಲ್ಲಿ ಯುರೋಪಿಯನ್ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧ ಉತ್ತಮವಾಗಿತ್ತು. ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದ ಕಾರಣ ಅಲ್ಲಿಂದ ಪಾವತಿ ರೂಪದಲ್ಲಿ ಬಂಗಾರವು ಭಾರೀ ಪ್ರಮಾಣದಲ್ಲಿ ಇಲ್ಲಿಗೆ ಬರ್ತಾ ಇತ್ರಿ. ಅಷ್ಟೇ ಅಲ್ಲದೆ ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೀತಿತ್ರಿ. ವಿದೇಶಿ ವ್ಯಾಪಾರದೊಂದಿಗೆ ಶಾತವಾಹನರ ಸಾಮ್ರಾಜ್ಯ ಆರ್ಥಿಕ ಪ್ರಗತಿಯನ್ನು ಕಂಡಿತ್ತು ನೋಡ್ರಿ. ಶಾತವಾಹನರ ಕಾಲದಲ್ಲಿ ಯುರೋಪಿಯನ್ ರೋಮನ್ ಸಾಮ್ರಾಜ್ಯದೊಡನೆ ನಮ್ಮ ಭಾರತ ವಾಣಿಜ್ಯ ಸಂಬಂಧ ಹೊಂದಿತ್ತು, ಉತ್ತಮವಾಗಿತ್ತು. ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದ ಕಾರಣ ಇಲ್ಲಿಂದ ಪಾವತಿ ರೂಪದಲ್ಲಿ ಬಂಗಾರವು ಭಾರಿ ಪ್ರಮಾಣದಲ್ಲಿ ಇಲ್ಲಿಗೆ ಬರ್ತಿತ್ತು. ಹೌದಲ್ರಿ, ನೋಡ್ರಿ ಎಲ್ಲಿಂದರೆ ನೋಡ್ರಿ ರೋಮನ್ ಮತ್ತು ಯುರೋಪಿಯನ್ನಲ್ಲಿ ನಮ್ಮ ಭಾರತದಲ್ಲಿ ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದ ಕಾರಣ ರಫ್ತು ಮಾಡ್ಕೊಳ್ತಾ ಇದ್ರು, ಆಮದು ಮಾಡ್ಕೊಳ್ತಾ ಇದ್ರು, ರಫ್ತು ಮಾಡ್ತಾ ಇದ್ರು. ಅಲ್ಲಿಂದ ಪಾವತಿ ರೂಪದಲ್ಲಿ ಬಂಗಾರ ಭಾರಿ ಪ್ರಮಾಣದಲ್ಲಿ ಇಲ್ಲಿಗೆ ಬರ್ತಿತ್ತು. ಅಷ್ಟೇ ಅಲ್ಲದೆ ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೀತಾ ಇತ್ತು. ವಿದೇಶಿ ವ್ಯಾಪಾರದಿಂದಾಗಿ ಶಾತವಾಹನರ ಸಾಮ್ರಾಜ್ಯ ಭಾರಿ ಪ್ರಗತಿಯನ್ನು ಕಂಡಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ನಾವು ಇಲ್ಲಿಯವರೆಗೆ ಏನು ಮಾಡಿದ್ರಿ,
ದಕ್ಷಿಣ ಭಾರತದ ರಾಜ್ಯ ಮನೆತನಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಾಜ್ಯ ಮನೆತನವಾಗಿರ್ತಕ್ಕಂತಹ ಶಾತವಾಹನರ ಬಗ್ಗೆ ನೋಡಿಕೊಂಡೇವ್ರಿ. ಹಾಗಾದರೆ ಮತ್ತೆ ನಾವು ಏನಪ್ಪ ಅಂದ್ರೆ ರೀ ನಾಳೆ ಅವಧಿಯಲ್ಲಿ ಅದು ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾವೇನು ಮಾಡೋಣ, ಸವಿಸ್ತಾರವಾಗಿ ನೋಡಿಕೊಳ್ಳೋಣ. ಹಾಗಾದ್ರೆ ಇಲ್ಲಿಯವರೆಗೆ ತಾವೆಲ್ಲರೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ. ಆದರೆ ತಿರುಕ್ಕುರಳ್ ಇದನ್ನು ರಚಿಸಿದವರು ಯಾರು? ತಿರುವಳ್ಳರ್ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಯಾರಪ್ಪ ಅಂದ್ರೆ ವಳ್ಳಾರ್. ಸಂಗಮ ಯುಗದ ಶ್ರೇಷ್ಠ ಕವಿನೂ ಸಹ ತಿರುವಳ್ಳರ್ ಅಂತೇಳಿ ನೋಡ್ತಾ ಇದ್ದೀವಿ. ಶಾತವಾಹನರ ಪ್ರಸಿದ್ಧ ಅರಸ ಅಂದ್ರೆ ಗೌತಮಿಪುತ್ರ ಶಾತಕರ್ಣಿ ಅಂತೇಳಿ ನೋಡ್ತಾ ಇದ್ದೀವಿ. ಗೌತಮಿಪುತ್ರ ಶಾತಕರ್ಣಿಯವರು, ಹೌದಲ್ರಿ. ಆನಂತರ ಇವುಗಳನ್ನೆಲ್ಲ ನಾವು ಏನು ಮಾಡಪ್ಪ ಅಂದ್ರೆ ಶಿಲಪತಿಗಾರಮನ ಮಹಾಕಾವ್ಯದ ಕಥಾನಾಯಕಿ ಯಾರು? ಸಂಗಮ ಯುಗದ 2 ಮಹಾಕಾವ್ಯಗಳು ಶಿಲಪತಿಗಾರಮ, ಮಣಿಮಗಳ ಅಂತೇಳಿ ನೋಡ್ತಾ ಇದ್ದೀವಿ ರೀ. ಅದೇ ರೀತಿಯಾಗಿ ಚೈತ್ಯ ಅಂದರೆ ಬೌದ್ಧರ ಪವಿತ್ರ ದೇವಾಲಯಗಳನ್ನ ಚೈತ್ಯ ಅಂತ ಕರಿತಾ ಇದ್ದೀವಿ. ಶಾತವಾಹನರ ಕಾಲದ ಚೈತ್ಯಾಲಯ ಮಹಾರಾಷ್ಟ್ರದ ಕಾರ್ಲೆ ಕನ್ನೇರಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಶಾತವಾಹನರ ರಚನೆಗೆ ಅವಶೇಷಗಳನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂತ ನೋಡ್ರಿ. ಇಲ್ಲ ನೋಡ್ರಿ, ಇದೀಗ ನಾವು ಅದಕ್ಕಾಗಿ ನಮ್ಗೆ ಲಕ್ಷ ಕೊಟ್ಟು ಕೇಳ್ತೀನಿ. ಶಾತವಾಹನರ ಕಾಲದಲ್ಲಿ ನಾವು ಏನ್ರಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಸಹ ನಾವು ನೋಡ್ತಾ ಇದ್ದೀವಿ. ಆ ಶಾಸನಗಳನ್ನ ಸಹ ನಾವು ನೋಡ್ತಾ ಇದ್ದೀವಿ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಸಹ ಇದರ ಬಗ್ಗೆ ನಾವು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಇಲ್ಲೇ ಐತೆ ನೋಡ್ರಿ. ಅದಕ್ಕೆ ನಿಮಗೆ ವಿವರಣೆ ಸಹಿತ ಸಹ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಿಮಗೆ ತಿಳಿಸಿಕೊಡ್ತೀನಿ ರೀ. ನೋಡ್ರಿ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ರೀ, ಇಲ್ಲಿ ನೋಡ್ರಿ ಆಂಧ್ರ ಪ್ರದೇಶದ ಅಮರಾವತಿ ಮತ್ತು ಈ ಅಮೃತಶಿಲೆಯ ಸ್ತೂಪ ಕಲಾತ್ಮಕವಾಗಿದೆ. ಕರ್ನಾಟಕದಲ್ಲಿ ಶಾತವಾಹನರ ರಚನೆಗೆ ಅವಶೇಷಗಳನ್ನ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ನಾವು ಕಾಣಬಹುದು ರೀ. ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕರ್ನಾಟಕದಲ್ಲಿ ಶಾತವಾಹನ ರಚನೆಗಳ ಅವಶೇಷಗಳನ್ನು ಸಹ ನಾವೇನು ಮಾಡ್ಬೋದು ರೀ, ಕಾಣಬಹುದಾಗಿದೆ ಅಂತಕ್ಕಂಥದ್ದನ್ನು ಸಹ ನಾನು ನೋಡ್ತಾ ಇದ್ದೀನಿ ರೀ, ಹೌದಲ್ರಿ. ಅದೇ ರೀತಿಯಾಗಿ ನಾವು ನೋಡುವಾಗ ಏನು ನೋಡ್ತಪ್ಪ ಅಂದ್ರೆ ಮತ್ತೆ ಮುಂದುವರೆದ ಪ್ರಶ್ನೆಗಳನ್ನು ನಾವು ನೋಡುವಾಗ ನೋಡ್ರಿ, ಇಲ್ಲಿ ಏನು ನೋಡಿದಪ್ಪ ಅಂದ್ರೆ ರೀ, ಇದೇ ರೀತಿಯಾಗಿ ಆಯಿತು. ಇನ್ನು ನಾವು ನೋಡುವಾಗ ಏನಪ್ಪ ಅಂದ್ರೆ ರೀ, ಇನ್ನು ಶ್ರೇಣಿ ಅಂದರೆ ಏನಪ್ಪ ಅಂದ್ರೆ ರೀ, ಆ ವ್ಯಾಪಾರಿಗಳು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗೆ ಕಟ್ಟಿಕೊಂಡಿರ್ತಕ್ಕಂಥ ಸಂಘಗಳನ್ನು ನಾವೇನಂತ ಕರಿತಾ ಇದ್ದೀವಿ? ಶ್ರೇಣಿ ಅಂತೇಳಿ ಕರಿತಾ ಇದ್ದೀವಿ ಅಂತೇಳಿ ನೋಡ್ತಾ ಇದ್ದೀವಿ, ಹೌದಲ್ರಿ. ಹಾಗಾದರೆ ಶಿಲಪತಿಗಾರ ಮಹಾಕಾವ್ಯದ ಕಥಾನಕಿ ಕನ್ನಗಿ ಅಂತೇಳಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣ ಅಂದ್ರೆ ವ್ಯಾಪಾರ ಉತ್ತಮ ರೀತಿಯಾಗಿ ಸಾಗ್ತಾ ಇತ್ತು. ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ರಫ್ತು ಆಗ್ತಾ ಇತ್ತು. ಅದೇ ರೀತಿಯಾಗಿ ಬಂಗಾರಗಳನ್ನು ಸಹ ಏನು ಮಾಡ್ತಾಯಿದ್ರು, ರಫ್ತು ಮಾಡ್ತಾಯಿದ್ರು. ಅದರ ಜೊತೆಗೆ ವ್ಯಾಪಾರ ವಹಿವಾಟು ಸಹ ಉತ್ತಮ ರೀತಿಯಾಗಿ ಸಾಗಿತ್ತು ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇಲ್ಲಿವರೆಗೆ ನಾವು ಶಾತವಾಹನರ ರಾಜಮನೆತನದ ಬಗ್ಗೆ ನೋಡಿದ್ವಿ. ಇನ್ನು ನಾಳೆಯ ದಿನ ನಾವು ಏನು ಮಾಡೋಣಪ್ಪ ಅಂದ್ರೆ ಈ ಶಾತವಾಹನರ ನಂತರ ಬಂದಿರತಕ್ಕಂಥ ಕದಂಬರ ಬಗ್ಗೆ ಏನು ಮಾಡೋಣಪ್ಪ ಅಂದ್ರೆ ನಾಳೆ ಅವಧಿಯಲ್ಲಿ ಏನು ಮಾಡೋಣ, ಕದಂಬರ ಬಗ್ಗೆ ಸವಿಸ್ತಾರವಾಗಿ ನಾವು ನಾಳೆ ಅವಧಿಯಲ್ಲಿ ನೋಡೋಣ. ಹಾಗಾದರೆ ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗಾದರೆ ನಾಳೆಯ ದಿನ ಈ ಬನವಾಸಿ ಕದಂಬರ ಬಗ್ಗೆ ಪಾಠವನ್ನು ನೋಡಿಕೊಳ್ತಾ ನಾವು ಮುಂದಿನ ಕ್ಲಾಸಿಗೆ ಹೋಗೋಣ ಅಂತ ಹೇಳ್ತಾ ಅಲ್ಲಿವರೆಗೆ ತಮಗೆಲ್ಲರಿಗೂ ಶುಭರಾತ್ರಿ ಹೇಳಿ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.